ನಂಜನಗೂಡು ನಗರಸಭೆಯಲ್ಲಿ 3/9/2024ರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯ ಹಿನ್ನೆಲೆ 4 ಬಿಜೆಪಿ ಸದಸ್ಯರಿಗೆ ವಿಪ್ ನೀಡಿದ್ದೇವೆ ಎಂದು ನಗರಸಭಾ ಸದಸ್ಯ ಹಾಗೂ ಬಿಜೆಪಿ ನಗರಾಧ್ಯಕ್ಷ ಸಿದ್ದರಾಜು ತಿಳಿಸಿದ್ದಾರೆ. ಇಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ 4 ಸದಸ್ಯರ ಮನೆಗೆ ಭೇಟಿ ನೀಡಿ ಮನೆಯ ಬಾಗಿಲುಗಳಿಗೆ ವಿಪ್ ಅಂಟಿಸಿ ಮಾತನಾಡಿದ ಅವರು, ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಪಿ ದೇವ, ಜೆಡಿಎಸ್ನಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ರಿಯಾನಾ ಬಾನು ಆಯ್ಕೆ ಮಾಡಲು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ. 1ನೇ ವಾರ್ಡ್ ಗಿರೀಶ್, 12ನೇ ವಾರ್ಡ್ ಗಾಯತ್ರಿ ಮುರುಗೇಶ್, 22ನೇ ವಾರ್ಡ್ ಮೀನಾಕ್ಷಿ ನಾಗರಾಜ್, 27ನೇ ವಾರ್ಡ್ ಜಯಲಕ್ಷ್ಮಿ ಕುಮಾರ್ ಇವರುಗಳು ಸಭೆಗೆ ಗೈರು ಹಾಜರಾಗಿದ್ದಾರೆ. ಇವರುಗಳು 3ನೇ ತಾರೀಕು ನಗರಸಭಾ ಚುನಾವಣೆಗೆ ಬಂದು ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಬೇಕು. ಇಲ್ಲವಾದರೆ ಪಕ್ಷದ ವತಿಯಿಂದ ಶಿಸ್ತು ಕ್ರಮ ತೆಗೆದುಕೊಂಡು ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆಂದು ನಗರಾಧ್ಯಕ್ಷ ಸಿದ್ದರಾಜು ತಿಳಿಸಿದರು. ಚುನಾವಣೆ ಇರೋದ್ರಿಂದ ಪಕ್ಷದ ಆದೇಶದ ಮೇರೆಗೆ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇರೋದ್ರಿಂದ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ದೇವಪಿ ಹಾಗೂ JDSನ ರೇಣಾ ಬಾನು ಅವರು ಆಗಿದ್ದಾರೆ. ಅವ್ರ ಪರವಾಗಿ ನಾವು ನಮ್ಮ ನಗರಸಭಾ ಸದಸ್ಯರ ಚುನಾವಣೆ ಮೀಟಿಂಗ್ಗಳಿಗೆ ಬಂದಿರೋದಿಲ್ಲ. ಅವ್ರು ಯಾರಪ್ಪ ಅಂದರೆ 1ನೇ ವಾರ್ಡ್ನ ಗಿರೀಶ್ ಕುಮಾರ್ ಅವರು ಹಾಗೂ 12ನೇ ವಾರ್ಡ್ನ ಗಾಯತ್ರಿ ಮುರುಗೇಶ್ ಅವರು, 27ನೇ ವಾರ್ಡ್ನ ವಿಜಯಲಕ್ಷ್ಮಿ ಎಸ್ ಕುಮಾರ್ ಅವರು, 22ನೇ ವಾರ್ಡ್ನ ಮೀನಾಕ್ಷಿ ನಾಗರಾಜ್ ಅವರು. 4 ಜನ ಕೂಡ ನಮ್ಮ ಯಾವುದೇ ಮೀಟಿಂಗ್ ಆಗಲಿ ಯಾವುದೇ ಕಾರ್ಯಕ್ರಮ ಆದ್ದರಿಂದ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಬಂದು ಅವರಿಗೆ ವಿಚಾರಣೆಯನ್ನು ಮಾಡಿದ್ದೇವೆ. ಅವರು ಬಂದು ನಗರಸಭೆಗೆ 3ನೇ ತಾರೀಕು ಚುನಾವಣೆಗೆ ಬಂದು ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆ ಮಾಡಬೇಕು. ಇಲ್ಲವಾದಲ್ಲಿ ಅವರಿಗೆ ನಾವು ಪಕ್ಷದ ವತಿಯಿಂದ ಶಿಸ್ತಿನ ಕ್ರಮ ತಗೊಂಡು ಅವ್ರಿಗೆ ಕಾನೂನು ಪ್ರಕಾರ ನಾವು ಏನು ಮಾಡಬೇಕು ಅದನ್ನು ಈ ಮುಖಾಂತರ ನಿಮಗೆ ತಿಳಿಸ್ತಾ ಈಗ ನಾವು ವಿಜಯಕುಮಾರ್ ಎಸ್ ಕುಮಾರ್ ಅವ್ರ ಮನೆಗೆ ವಿಚಾರಣೆ ಮಾಡಿ ಎಲ್ಲರ ಮನೆಗೆ ನಗರಸಭಾ ಮಂಡಲ. ಈ ಸಂದರ್ಭ ಒಬಿಸಿ ಜಿಲ್ಲಾಧ್ಯಕ್ಷ ಬಾಲಚಂದ್ರು, ಕೃಷ್ಣಪ್ಪ ಗೌಡ, ಮಧುರಾಜ್, ವಿಷ್ಣುವರ್ಧನ್, ಧನರಾಜ್ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು.